ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದೆಯಾ ಅಡ್ಮಿಷನ್ ದಂಧೆ? ಒಂದಷ್ಟು ಕುತೂಹಲ ಕಡೆ ಮಾಡಿ ಕೊಡ್ತಾ ಇರುವುದು, ಅರೆ ಸರ್ಕಾರಿ ಶಾಲೆಯಲ್ಲಿ ಇದೇನಪ್ಪ ಇದು ಅಡ್ಮಿಷನ್ ದಂಧೆ ಅಂತ ಬಡ ಮಕ್ಕಳ LKG UKG ಸೀಟಿಗೂ ಭ್ರಷ್ಟರ ಕಣ್ಣು ಬಿದ್ದಿದೆಯಾ? ಉಚಿತ ಶಿಕ್ಷಣವನ್ನ ನಾವು ಸರ್ಕಾರಿ ಶಾಲೆಗಳಲ್ಲಿ ನಿರೀಕ್ಷೆ ಮಾಡ್ತೀವಿ, ಆದರೆ ಉಚಿತ ಶಿಕ್ಷಣದ ಹೆಸರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಫೀಸನ್ನ ಪೀಕ್ತಾರೆ ಅಂತಂದಾಗ ಇದು ಸಹಜವಾಗಿಯೇ ಒಂದಷ್ಟು ಆತಂಕ ಕಾರಣ ಆಗುತ್ತೆ. ತುಮಕೂರಿನ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ದಂಧೆ ಇದೆ. ಚಿಕ್ಕನಹಳ್ಳಿ KPS ಶಾಲೆಯಲ್ಲಿ ಹಣ ವಸೂಲಿ ಆರೋಪ ಇದೆ. LKG UKG ಪ್ರವೇಶಕ್ಕೆ ಪೋಷಕರಿಗೆ ಇದು ಬಿಗ್ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು. ಪ್ರತಿ ಮಗುವಿನ ಅಡ್ಮಿಷನ್ಗೆ 500 ರೂಪಾಯಿಂದ 1000 ರೂಪಾಯಿ ಲೂಟಿ ಮಾಡ್ತಾ ಇದ್ದಾರಂತೆ, ಅದು ಸರ್ಕಾರಿ ಶಾಲೆಯಲ್ಲಿ. ಶಾಲೆಯ ಸೀಕ್ರೆಟ್ ಬಹಿರಂಗವಾಗಿದೆ. ಲೀಕ್ ಆಯಿತು. ಪೋಷಕರ ಹೆಸರು, ಕೊಟ್ಟ ಹಣದ ಕಟ್ಟು ದಾಖಲೆಗಳು. ಸೋಷಿಯಲ್ ಮೀಡಿಯಾದಲ್ಲಿ ಹಣದ ಪಟ್ಟಿ ಈಗ ಭಾರಿ ವೈರಲ್ ಆಗ್ತಾ ಇದೆ. ಉಚಿತ ಶಿಕ್ಷಣದ ನಿಯಮಕ್ಕೆ ಶಾಲೆಯಲ್ಲೇ ಎಳ್ಳು ನೀರು ಬಿಡಲಾಗಿದೆ. ರಶೀದಿ ಇಲ್ಲ, ವಸೂಲಾದ ಹಣ ಯಾರ ಜೇಬಿಗೆ ಸೇರ್ತಾ ಇದೆ? ಬಡ ಪೋಷಕರ ರಕ್ತವನ್ನ ಹೇರ್ತಾ ಇರುವಂತವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಚಿತ ಶಿಕ್ಷಣದ ಹೆಸರಲ್ಲಿ ಪೋಷಕರಿಂದ ಆಗ್ತಾ ಇರುವಂತಹ ಲೂಟಿ ಇದು. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ಬಂದ ದೂರಿನ ಅನ್ವಯ ನಾವು ಅಲ್ಲಿ ನಡೀತಾ ಇರುವಂತಹ ದಂಧೆ ಏನು, ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ಹಣ ಪೀಕಲಾಗ್ತಾ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡೋ ಪ್ರಯತ್ನಕ್ಕೆ ಮುಂದಾದಾಗ ಸ್ವತಃ ನಮಗೆ ಆಶ್ಚರ್ಯ ಆಯಿತು. ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಈ ದಗಲ್ಬಾಜಿ, ಈ ಒಂದು ಹಣ ಪೀಕುವಂತ ದಂಧೆ ನಿಮಗೆ ಕಾಣಿಸ್ತಾ ಇಲ್ವಾ? ಸತ್ಯಾಸತ್ಯತೆ ಹೊರತರುವುದಕ್ಕೆ ಹಿರಿಯ ಅಧಿಕಾರಿಗಳ ಎಂಟ್ರಿಗೆ ಇದೀಗ ಆಗ್ರಹ ಕೂಡ ಇದೆ. ಶಾಲೆಯ ದರ್ಬಾರ್ಗೆ ಬ್ರೇಕ್ ಹಾಕುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ಪೋಷಕರ ಕಣ್ಣೀರಿನ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ನಾವು ಈ ಸುದ್ದಿಯನ್ನ ಬಿತ್ತರ ಮಾಡ್ತಿದ್ವಿ. ಬಡವರ ಪರವಾಗಿ ಫ್ರೀಡಂ ಟಿವಿ ಇರುವಂಥದ್ದು. ಬಡ ಮಕ್ಕಳ LKG UKGಗೂ ಸೀಟಿಗೂ ಕೂಡ ಬಹುದೊಡ್ಡ ರೀತಿಯಲ್ಲಿ ಕಂಟಕವನ್ನು ತಂದೊಡ್ತಾ ಇರುವಂಥದ್ದು. ಅಂದರೆ ಬಡ ಮಕ್ಕಳ ಸೀಟಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ವೇಳೆ ಬಿತ್ತರ ಅಂದರೆ ದುಡ್ಡನ್ನು ಪೀಕುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಕಾಣಬಹುದು. ಉಚಿತ ಶಿಕ್ಷಣದ ಹೆಸರಲ್ಲಿ ಪೋಷಕರಿಂದ ಲೂಟಿ ಹೊಡೆಯಲಾಗ್ತಾ ಇದೆ. ಹಣವನ್ನು 500 ರೂಪಾಯಿಂದ 1000 ರೂಪಾಯಿ ಲೂಟಿ ಮಾಡ್ತಾ ಇರುವಂಥದ್ದು. ಫ್ರೀಡಂ ಟಿವಿಯಲ್ಲಿ KPS ಶಾಲೆಯ ಕರಾಳ ಮುಖ ಅನಾವರಣಗೊಂಡಿದೆ. ಅದು ತುಮಕೂರಿನ ಸರ್ಕಾರಿ ಶಾಲೆ ಇದು. ಅಲ್ಲಿ ನಡೀತಾ ಇರುವಂಥ ಅಡ್ಮಿಷನ್ ದಂಧೆ. ಚಿಕ್ಕನಹಳ್ಳಿ KPS ಶಾಲೆಯಲ್ಲಿ ಹಣ ವಸೂಲಿ ಆರೋಪ ಕೇಳಿಬರ್ತಿದೆ. LKG UKG ಅಲ್ಲಿಯೂ ಕೂಡ ನಡೀತಾ ಇರುವಂಥ LKG UKGಗೂ ಕೂಡ ಹಣವನ್ನು ಡಿಮ್ಯಾಂಡ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತಂದರೆ, ಸೊ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸರ್ಕಾರಿ ಶಾಲೆಗಳು ಅಂತಂದಾಗ ವೀಕ್ಷಕರೇ, ಅದು ಬಡವರ ಪಾಲಿನ ಆಶಾಕಿರಣ ಅಂತೀವಿ. ಅಲ್ಲಿ ಪ್ರತಿಯೊಂದು ಮಗುವಿಗೂ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ಸರ್ಕಾರದ ನಿಯಮ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ಇರಲಿ, ಪುಟ್ಟ ಕಂದಮಗಳ ಅಡ್ಮಿಷನ್ಗೆ ಪೋಷಕರ ಜೇಬಿಗೆ ಕತ್ತರಿಯನ್ನು ಹಾಕಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನೊಂದ ಪೋಷಕರು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ದೂರನ್ನು ನೀಡಿದ್ದಾರೆ. ಸೊ ಇದೆಲ್ಲಿ ಅಂತೀರಾ? ನೋಡೋಣ ಬನ್ನಿ. ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಚಿಕ್ಕನಹಳ್ಳಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದಿರೋ LKG ಮತ್ತು UKG ದಾಖಲಾತಿ ದಂಧೆಯ ಕರಾಳ ಮುಖ ಅನಾವರಣಗೊಂಡಿದೆ. 500ರಿಂದ ಹಿಡಿದು 1000 ರೂಪಾಯಿಗಳವರೆಗೆ ಪೋಷಕರಿಂದ ಹಣ ಪೀಕಲಾಗ್ತಿದೆ ಅನ್ನೋ ಕಂಪ್ಲೇಂಟ್ ನಮ್ಮ ಕಂಪ್ಲೇಂಟ್ ಬಾಕ್ಸ್ ತಲುಪಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸ್ವತಃ ಶಾಲೆಯ ಕೈ ಬರಹದ ಸೀಕ್ರೆಟ್ ಲೆಕ್ಕ ಪಟ್ಟಿಯೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಲೀಕ್ ಆಗಿ ಸದ್ದು ಮಾಡ್ತಾ ಇದೆ. ಬಡ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಕಲಿಯಲಿ ಅಂತ ಸರ್ಕಾರ ಹೆಮ್ಮೆಯಿಂದ ಆರಂಭಿಸಿದ್ದೇ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು. ಆದ್ರೆ ಚಿಕ್ಕನಹಳ್ಳಿಯ KPS ಶಾಲೆಯಲ್ಲಿ ಮಾತ್ರ ಸರ್ಕಾರದ ಈ ಆಶಯಕ್ಕೆ ಕೆಲವರು ಎಳ್ಳು ನೀರು ಬಿಡ್ತಿದ್ದಾರೆ. ಶಾಲೆಯ LKG ಮತ್ತು UKG ಕ್ಲಾಸ್ಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸಲು ಬಂದ ಬಡ ಪೋಷಕರಿಂದ
ಇಲ್ಲಿ ಅಕ್ರಮವಾಗಿ ಹಣ ವಸೂಲಿ ಮಾಡಲಾಗ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರತಿ ಮಗುವಿನ ಅಡ್ಮಿಷನ್ಗೆ 500 ರೂಪಾಯಿಯಿಂದ ಹಿಡಿದು 1,000 ರೂಪಾಯಿಯವರೆಗೆ ಡಿಮ್ಯಾಂಡ್ ಮಾಡಲಾಗ್ತಿದ್ಯಂತೆ. ಅಷ್ಟೇ ಅಲ್ಲ, ಯಾರ್ಯಾರಿಂದ ಎಷ್ಟೆಷ್ಟು ಹಣ ವಸೂಲಿ ಮಾಡಲಾಗಿದೆ ಅನ್ನೋದಕ್ಕೆ ಈ ಕೈ ಬರಹದ ಸೀಕ್ರೆಟ್ ಲೆಕ್ಕಪಟ್ಟಿಯೇ ಸಾಕ್ಷಿ ನುಡಿತಾ ಇದೆ. ಒಮ್ಮೆ ಸೂಕ್ಷ್ಮವಾಗಿ ಈ ಲೀಕ್ ಆಗಿರೋ ಲಿಸ್ಟ್ ನೋಡಿ. ಇದರಲ್ಲಿ ಮಗುವಿನ ಹೆಸರು, ಪೋಷಕರ ಹೆಸರು ಹಾಗೂ ಅವರಿಂದ ವಸೂಲಿ ಮಾಡಲಾದ ಹಣದ ಮೊತ್ತವನ್ನ ಕಟುವಾಗಿ ಬರೆದಿಡಲಾಗಿದೆ. ಉಚಿತ ಶಿಕ್ಷಣದ ಬೋರ್ಡ್ ಹಾಕಿರೋ ಸರ್ಕಾರಿ ಶಾಲೆಯಲ್ಲೇ ಈ ರೀತಿ ರಶೀದಿ ಇಲ್ಲದೆ ಕೈ ಬರಹದ ಚೀಟಿಯಲ್ಲಿ ಲೆಕ್ಕ ಇಟ್ಕೊಂಡು ಹಣ ಪೀಕ್ತಾ ಇರುವುದು ಸ್ಥಳೀಯರಲ್ಲಿ ಮತ್ತು ಪೋಷಕರಲ್ಲಿ ತೀವ್ರ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣ ಆಗಿದೆ. ನಿಯಮಗಳ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸಂಪೂರ್ಣ ಉಚಿತ. ಹೀಗಿದ್ದು ಈ ಹಣ ಯಾರ ಜೇಬಿಗೆ ಹೋಗ್ತಾ ಇದೆ? ಈ ವಸೂಲಾತಿ ದರ್ಬಾರ್ ನಡೆಸ್ತಾ ಇರೋ ಆ ಪ್ರಭಾವಿ ಕೈಗಳು ಯಾರದ್ದು ಎಂಬುದೇ ಸದ್ಯದ ಪ್ರಶ್ನೆ. ಸದ್ಯ ಈ ಕೈ ಬರಹದ ಲಿಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದ್ರು. ಇತ್ತ ಶಾಲಾ ಆಡಳಿತ ಮಂಡಳಿಯಾಗ್ಲಿ ಅಥವಾ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗ್ಲಿ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಅಧಿಕಾರಿಗಳ ಈ ಮೌನ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಬಡ ಪೋಷಕರ ರಕ್ತ ಹಿರಲು ಯತ್ನಿಸ್ತಾ ಇರುವ ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಶಿಕ್ಷಣ ಇಲಾಖೆಯ ಉನ್ನತಾಧಿಕಾರಿಗಳು ತಕ್ಷಣವೇ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಫ್ರೀಡಂ ಟಿವಿ ಮೂಲಕ ಒತ್ತಾಯಿಸ್ತಾ ಇದ್ದಾರೆ. ಚಿಕ್ಕನಹಳ್ಳಿ ಕೆಪಿಎಸ್ ಶಾಲೆಯ ಈ ದಾಖಲಾತಿ ದಂಧೆಯ ಕಂಪ್ಲೇಂಟ್ ಈಗ ಶಿಕ್ಷಣ ಇಲಾಖೆಯ ಅಂಗಳ ತಲುಪಿದೆ. ಈ ಹಣ ಸಂಗ್ರಹದ ಹಿಂದಿರುವ ಅಸಲಿ ಸತ್ಯತೆ ಏನು? ತಪ್ಪಿತಸ್ಥ ಶಿಕ್ಷಕರು ಅಥವಾ ಸಿಬ್ಬಂದಿ ವಿರುದ್ಧ ಇಲಾಖೆ ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಲ್ಲಿಯವರೆಗೂ ಫ್ರೀಡಂ ಟಿವಿ ಸುಮ್ಮನಿರಲ್ಲ. ಸಚಿನ್, ಫ್ರೀಡಂ ಟಿವಿ, ತುಮಕೂರು. ಇದು ತುಮಕೂರು ಜಿಲ್ಲೆ, ಕಲ್ಪತರು ನಾಡು ಅಂತ ಕರೆಸ್ಕೊಳ್ಳುವಂಥ ತುಮಕೂರು ಜಿಲ್ಲೆ. ಅಲ್ಲಿನ ಶಿರಾ ತಾಲೂಕಿನಲ್ಲಿ ಬರುವಂಥ ಒಂದು ಸಣ್ಣ ಹಳ್ಳಿ ಚಿಕ್ಕನಹಳ್ಳಿ. ಅಲ್ಲಿರುವಂಥದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಇದು ಸರ್ಕಾರಿ ಸ್ಕೂಲ್. ಆದರೆ ಇಲ್ಲಿ ನಡೆದಿರುವಂಥ LKG ಮತ್ತು UKG ದಾಖಲಾತಿ ದಂಧೆಯ ಕರಾಳ ಮುಖವನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ವೀಕ್ಷಕರೇ. 500ರಿಂದ ಹಿಡಿದು 1000 ರೂಪಾಯಿಯವರೆಗೆ ಪೋಷಕರಿಂದ ಹಣವನ್ನು ಪೀಕಲಾಗ್ತಾ ಇದೆ ಅನ್ನುವಂಥ ಒಂದು ದೂರು ಕೂಡ ನಮ್ಮ ಕಂಪ್ಲೇಂಟ್ ಬಾಕ್ಸ್ ತಲುಪಿತ್ತು. ಹಾಗಾಗಿ ನಾವು ಇದರ ಸತ್ಯಾಸತ್ಯತೆಯ ಬೆನ್ನು ಹತ್ತಿ ಹೊರಟಾಗ ಇದಕ್ಕೆ ಸಾಕ್ಷಿ ಎಂಬಂತೆ ಸ್ವತಃ ಶಾಲೆಯ ಕೈ ಬರಹದ ಸೀಕ್ರೆಟ್ ಲೆಕ್ಕಪಟ್ಟಿಯೇ ಭಾರೀ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ. ಅಂದರೆ ಬಡ ಮಕ್ಕಳು ಕೂಡ ನೋಡಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ಅತ್ಯಾಧುನಿಕವಾದಂಥ ಸೌಲಭ್ಯಗಳೊಂದಿಗೆ ಕಲಿಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಬಹಳ ಹೆಮ್ಮೆಯಿಂದ ಪ್ರಾರಂಭ ಮಾಡಿದ್ದು ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು. ಆದರೆ ವೀಕ್ಷಕರು ನೀವು ಗಮನಿಸಬೇಕು, ಇಲ್ಲಿನ ಚಿಕ್ಕನಹಳ್ಳಿಯ KPS ಶಾಲೆಯಲ್ಲಿ ಮಾತ್ರ ಸರ್ಕಾರದ ಈ ಆಶಯಕ್ಕೆ ಎಳ್ಳು ನೀರನ್ನು ಬಿಡಲಾಗ್ತಾ ಇದೆ. ಶಾಲೆಯ LKG ಮತ್ತು UKG ಕ್ಲಾಸ್ಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸೋದಕ್ಕೆ ಅಂತ ಬಂದಂಥ ಬಡ ಪೋಷಕರಿಗೆ ಇಲ್ಲಿ ಅಕ್ರಮವಾಗಿ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಸಚಿನ್ ಇದ್ದಾರೆ, ತುಮಕೂರು ಪ್ರತಿನಿಧಿ. ಸಚಿನ್, ಇಲ್ಲಿ LKG UKG ಮಕ್ಕಳಿಂದ ಸರ್ಕಾರಿ ಶಾಲೆಯಲ್ಲೇ ಹಣ ಪೀಕುವಂಥ ದಂಧೆ ಯಾವ ರೀತಿ ನಡೀತಾ ಇದೆ, ಎಷ್ಟು ದಿನಗಳಿಂದ ಇದು ನಡೀತಾ ಇರುವಂಥದ್ದು ಅಂತ? ಏನು ಗೊತ್ತಾಗ್ತಿದ್ದು, ಶಿರಾ ತಾಲೂಕಿನಲ್ಲಿ ನಡೆದಿರೋ ಚಿಕ್ಕನಹಳ್ಳಿ KPS ಶಾಲೆಯಲ್ಲಿ, ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ಇದು ಹಣ ಪೀಕುವಂತಹ ಕೆಲಸ ನಡೆದಿರುವಂತದ್ದು. ಇದು ಕಳೆದ 2 ವರ್ಷಗಳಿಂದ ಕೂಡ ಎಗ್ಗಿಲ್ಲದೆ ಒಂದು ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿದೆ. ಏನು ಅಲ್ಲಿ ಕೈ ಬರಹದ ಲೆಕ್ಕಪಟ್ಟಿ ಈಗ ಎಲ್ಲೆಡೆ ವೈರಲಾಗ್ತಾ ಇರುವಂತದ್ದು, ಬಹಿರಂಗಗೊಂಡಿರುವಂತದ್ದು, ಏನು ಪೋಷಕರ ಹೆಸರು ಮತ್ತೆ ಮೊತ್ತದ ವಿವರ ಕೂಡ ದಾಖಲಾತಿಯನ್ನು ಮಾಡುವಂತಹ ಒಂದು ಲೆಕ್ಕಪಟ್ಟಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತದ್ದು. ಏನು ಉಚಿತ ದಾಖಲಾತಿ ನಿಯಮ ಉಲ್ಲಂಘನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸರ್ಕಾರಿ ಶಾಲೆಯಲ್ಲಿ ಹಣ ಸಂಗ್ರಹ
ಮಾಡ್ಲಿಕ್ಕೆ ಅಧಿಕಾರ ಯಾಕೆ ಕೊಡುವಂಥದ್ದು ಪ್ರಶ್ನೆ ಯಾಕೆ ಆಗ್ತಾರಂಥದ್ದು. ಏನು ಶಿಕ್ಷಣ ಇಲಾಖೆ ತನಿಖೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಬಹಿರಂಗವಾಗಿ ಬಂದು ಒಂದು ಹೇಳಲಿಕ್ಕೆ ಅವರು ಧೈರ್ಯ ಮಾಡ್ತಾ ಇಲ್ಲ. ಯಾಕಂದ್ರೆ ಮಕ್ಕಳುಗಳು ಅಡ್ಮಿಷನ್ ಆಗಿರ್ತಾರೆ, ಯಾಕೆ ಬೇಕು ನಮ್ಗೆ ಅನ್ನೋ ರೀತಿ ಶಿಕ್ಷಕರಿಗೆ ಎದುರ್ತಾ ಇರೋದು. ಏನು ಸಹ ಶಿಕ್ಷಕಿ ದೊಡ್ಡಾಯಮ್ಮ 2 ವರ್ಷದಿಂದ ಪೋಷಕರಿಂದ ಹಣ ಸ್ವೀಕರಿಸುವಂಥದ್ದು ಆರೋಪ ಕೇಳಿಕೊಡ್ತಾರಂಥದ್ದು. ಸಚಿನ್, ಇದಕ್ಕೇನಾದ್ರೂ ಈಗ ಹಣ ತಗೊಂಡಿದ್ಕೇನಾದ್ರು ರಿಸಿಪ್ಟ್ ಕೊಡ್ತಾರಾ ಹೇಗೆ ಅಂತ? ಇಲ್ಲ ಸರ್, ಕೇವಲ ಒಂದು ನೋಟ್ ಬುಕ್ಕಿನಲ್ಲಿ ಅಂದ್ರೆ 500,000 ಹಣ ಬಂದಿದೆ, ರೈಟ್, ಬಂದಿಲ್ಲ ಇಂಟು ಮಾರ್ಕ್ ಹಾಕೊಳ್ಳುವಂಥದ್ದು ಮಾತ್ರ ಪ್ರಕ್ರಿಯೆ ನಡೀತಾ ಇದೆ. ದಾಖಲೆಗಳ ಸತ್ಯತೆ ಪರಿಶೀಲನೆಗೆ ಆದ್ಮೇಲೆ ಕೂಡ ಇದು ಸತ್ಯ ಹೊರಬೇಕಾಗುತ್ತೆ. ತನಿಖೆ ಬಳಿಕವೇ ಆರೋಪದ ನಿಜಾಂಶ ಬಹಿರಂಗವಾಗಬೇಕಾಗುತ್ತೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಸಚಿನ್, ಈಗ ಸರ್ಕಾರಿ ಶಾಲೆ ಅಂತಂದಾಗ ಅಲ್ಲಿ ಗುಣಮಟ್ಟದ ಒಂದು ಶಿಕ್ಷಣ ಸಿಗಬೇಕು, ಅದು ಉಚಿತವಾಗಿ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಅಲ್ಲಿ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ, ಉಚಿತವಾಗಿ ಶಿಕ್ಷಣ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಮಕ್ಕಳನ್ನ ಬಡವರು ಅಥವಾ ಮಧ್ಯಮ ವರ್ಗದವರು ಕೂಡ ಮಕ್ಕಳನ್ನ ಸೇರಿಸ್ತಾರೆ, ಅಲ್ಲೇ ಓದಿಸೋಣ ಅಂತ. ಅಷ್ಟೇ ಯಾಕೆ, ಶ್ರೀಮಂತರು ಕೂಡ ಕೆಲವು ಮಕ್ಕಳನ್ನ ಅಲ್ಲಿ ಓದಿಸುವಂಥದ್ದು ವಾಡಿಕೆ ಇದ್ದೇ ಇದೆ. ಸೊ ಇಲ್ಲಿ ಯಾವ ಸರ್ಕಾರಿ ಶಾಲೆಯಲ್ಲಿ ನೀವು ಹಣ ತಗೊಳ್ಳಿ LKG UKGಗೆ ಅಂತ ಯಾವ ಒಂದು ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಹೇಳುತ್ತಾ ಅಥವಾ ಸರ್ಕಾರ ಹೇಳುತ್ತಾ? ಸೊ ಎಲ್ಲಿ ಬರ್ದಿದೆಯಂತೆ, ಯಾಕೆ ತಗೋತಾರಂತೆ ಅಷ್ಟು ಪ್ರಮಾಣದ ಹಣವನ್ನ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಏನಾಗಿದೆ ಅಂದ್ರೆ ಅಲ್ಲಿ ಆ ಶಾಲೆಯಲ್ಲಿ ಅಂತಲ್ಲ ವಸಂತ್, ಸರಿಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಪರಿಶೀಲನೆ ನಡೆಸ್ತಾ ಇರೋದ್ರೆ ಒಂದು 60% ಶಾಲೆಗಳು ಈ ರೀತಿ ಆಗ್ತಿದೆ ಅಂತ ಹೇಳಿ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರಲ್ಲಿ ಏನಂತಂದ್ರೆ ವಿಶೇಷವಾಗಿ ಏನು ದೊಡ್ಡಾಯಮ್ಮ ಅಂತ ಏನು ಸಹ ಶಿಕ್ಷಕಿ ಹಣವನ್ನ ಸಿಗ್ತಾ ಇದ್ದ ಮೇಲೆ ಏನು ಯಜಮಾನ ಬಂದ್ಬಿಟ್ಟು ರಾಜಕೀಯ ಹಿನ್ನೆಲೆ ಇರುವಂತವ್ರು ಕಡೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಅನ್ನೋಂಥದ್ದು ಒಂದು ಆಕೆಗೆ ಬೇರೆ ಇರ್ಬೋದು ಸರ್. ಸಚಿನ್, ಈ ಬಗ್ಗೆ ತಾವೇನಾದ್ರೂ ಆ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಭೇಟಿ ಮಾಡಿ ಈ ಬಗ್ಗೆ ಅವ್ರನ್ನೇನಾದ್ರೂ ಮಾತಾಡಿಸೋ ಪ್ರಯತ್ನ ಏನಾದ್ರು ಮಾಡಿದ್ರ? ಖಂಡಿತವಾಗ್ಲು ನೆನ್ನೆ ಕೂಡ ಪ್ರಿಡಂಟಿವ್ ಕೆಲಸವನ್ನ ಮಾಡ್ತು, ಬಟ್ ಯಾವುದೇ ಸ್ಪಂದನೆಗೆ ಕರೆಗೆ ಸ್ಪಂದಿಸಲಿಲ್ಲ, ಸಿಗ್ಲೂ ಇಲ್ಲ. ಇವತ್ತು ಕೂಡ ಅದನ್ನ ಪ್ರಯತ್ನ ಮಾಡ್ತಾನೆ ಇದ್ವಿ, ಈಗಲೂ ಕೂಡ ರೆಸ್ಪಾನ್ಸ್ ಇಲ್ಲ. ಬಹುಶಃ ಸ್ಥಳೀಯರು ಈ ವಿಚಾರವಾಗಿ ಪ್ರಶ್ನೆ ಮಾಡೇ ಇಲ್ವಾ ಅಂತ, ಅಥವಾ ಊರಿನ ಮುಖಂಡರು ಅಂತ ಇರ್ತಾರೆ ಅಥವಾ ಪೋಷಕರೇ ಆಗಲಿ. ಸೊ ಇಲ್ಲಿ LKG ಮಕ್ಕಳಿಗೆ ಅಥವಾ UKG ಮಕ್ಕಳಿಗೆ ಈ ಪ್ರಮಾಣದಲ್ಲಿ ಹಣವನ್ನ ಅದು ಒಂದು ಸರ್ಕಾರಿ ಶಾಲೆಯಲ್ಲಿ ತಗೋತಾರೆ ಅಂತಂದಾಗ ಯಾರು ಪ್ರಶ್ನೆ ಮಾಡೇ ಇಲ್ವಾ ಪೋಷಕರು ಅಂತ? ಏನಾಗುತ್ತೆ, ಪೋಷಕರಿಗೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಸಾಕು, ನಮಗೆ 500 ಯಾವ ಲೆಕ್ಕ 1000 ಯಾವ ಲೆಕ್ಕ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬಹುದು. ಅಥವಾ ನಮಗೆ ಯಾಕೆ ಬೇಕು, ನಮ್ಮ ಮಗು ಓದಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಿರ್ಬೋದು. ಈಗ ಉಚಿತ ಶಿಕ್ಷಣದ ಈ ಒಂದು ಹೆಸರಲ್ಲಿ ಬಡವರ ರಕ್ತವನ್ನ ಹೀರ್ತಾ ಇರುವಂತಹ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸೊ ಟೀಚರ್ಸ್ಗಳ ಈ ನಡೆಯ ಕುರಿತು ಊರಿನ ಪ್ರಮುಖರನ್ನ ಯಾರನ್ನಾದ್ರೂ ಮಾತಾಡಿಸಿದ್ರ? ಅವ್ರು ಏನು ಹೇಳ್ತಾರೆ ಊರಿನ ಮುಖಂಡರು? ಈ ಬಗ್ಗೆ ಏನಾದ್ರು ನಾವು ಪ್ರಶ್ನೆ ಮಾಡ್ತೀವಿ ಅಂತಾರ, ಹೋರಾಟ ಮಾಡ್ತೀವಿ ಅಂತಾರ, ಅಥವಾ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡ್ತೀವಿ ಅಂತಾರ, ಹೇಗೆ ಅಂತ? ಸಚಿನ್, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ, ಹಾಗೆ ಲೈನಲ್ಲಿರಿ. ಶಿಕ್ಷಕಿಯಾದಂಥ ದೊಡ್ಡ ತಾಯಮ್ಮ ಅವರು ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈಗ ಸರ್ಕಾರಿ ಶಾಲೆ ಅಂತಂದಾಗ ಅದು ಉಚಿತವಾದಂಥ ಶಿಕ್ಷಣ ಸಿಗುತ್ತೆ ಅನ್ನುವಂಥ ಒಂದು ಭಾವನೆ ಎಲ್ಲರಲ್ಲೂ ಇದೆ, ಮತ್ತು ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವಂಥ ಭಾವನೆ ಇದೆ. ಆದರೆ LKG UKG ಮಕ್ಕಳಿಗೆ ಹೆಚ್ಚಿನ ಹಣವನ್ನು ಅಲ್ಲಿ ನಿಗದಿ ಮಾಡಲಾಗ್ತಾ ಇದೆ, ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಇದೆಯಲ್ಲ ಮೇಡಮ್? ಸಾರಿ ಸರ್, ಏನಾಗುತ್ತೆ ಗೊತ್ತಾ, ಮೀಟಿಂಗ್ ಅಲ್ಲಿ ಪೋಷಕರ ಹಳೆ ವಿದ್ಯಾರ್ಥಿಗಳಿಂದ ತಗೊಳ್ರಿ ಅಂದ್ರಲ್ಲ, ನಾವು ಬಲವಂತವಾಗಿ ಏನ್ ತಾಂಡಿಲ್ಲ ಸರ್. ಏನಾದ್ರು ನಾವು ಅಲ್ಲಿ LKG ಅಂತಲ್ಲ, ಸಾರಿ ಸರ್, ಅದು ಏನಾದ್ರು ಕೊಡಿಸ್ರಿ ಅಂದಾಗ ಒಟ್ಟಿಗೆ ಏನಾದ್ರು ಕೊಡಿಸ್ರಿ ಅಂತ ಅಂದ್ರು. ಈಗೆಲ್ಲ ವಾಪಸ್ ಕೊಡ್ತಿದೀವಿ ಸರ್. ಸಾರಿ ಸರ್, ವಾಪಸ್ ಕೊಡ್ತೀವಿ. ಅದನ್ನ ನಾವೇನ್ ಬೇಕು ಅಂತ ತಗೊಂಡಿಲ್ಲ ಸರ್. ಇವತ್ತೆಲ್ಲ ಪೇರೆಂಟ್ಸ್ ಕಷ್ಟ ವಾಪಸ್ ಕೊಡ್ತೀವಿ. ಅಲ್ಲ, ಇದು ಬೇಕು ಅಂತ ತಗೊಂಡಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ತಗೊಂಡಿದ್ದು ಸರ್? ನಾನು ಸ್ವಂತಕ್ಕೆ ತಾಂಡ್ಲ ಸರ್, ನನ್ನ ಸ್ವಂತಕ್ಕಾಗಿರೋ ನಾನು ಪರ್ಸಲ್ಲಿ ಇಟ್ಕೊಂತಿದ್ದೆ, ಎಲ್ಲರಿಗೂ ತೋರಿಸ್ತಿರ್ಲಿಲ್ಲ ಸರ್. ಆ ಪುಸ್ತಕದಲ್ಲಿ, ಆ ನೋಟ್ ಬುಕ್ ಅಲ್ಲಿ ಕೂಡ 500 ರೂಪಾಯಿ 1000 ರೂಪಾಯಿ ಅಂತ ಬರ್ಕೊಂಡಿರುವಂತದ್ದು. ಇದು ಶಿಕ್ಷಣ ಇಲಾಖೆ ಹಾಗಂತ ಹೇಳುತ್ತಾ ಮೇಡಮ್? ಒಂದು ಸರ್ಕಾರಿ ಶಾಲೆಯಲ್ಲಿ LKG UKG ಹಣ ತಗೋಬಹುದು ಅಂತ ಹೇಳುತ್ತಾ? ಇಲ್ಲ ಸರ್,
ವಾಪಸ್ ಕೊಡ್ತೀವಿ ಸರ್. ಅಲ್ಲ ತಗೊಳಕ್ ಹೇಳಲ್ಲ ಅಂತಂದ್ಮೇಲೆ ತಾವು ಹೇಗ್ ತಗೊಂಡ್ರಿ ಅಂತ ಪೋಷಕರಿಂದ ಈ ಹಣ ಪೀಕ್ಲಿಕ್ಕೆ, ಅಥವಾ ನಿಮ್ಗೆ ಈ ಹೇಳಿದ್ ಯಾರು, ಇದನ್ನ ಡೈರೆಕ್ಷನ್ ಕೊಟ್ಟವ್ರು ಯಾರು ತಗೊಳ್ಳಿ ಅಂತ? ಸರ್ ಹೇಳಿದ್ದೇನಿಲ್ಲ ಸರ್, ಏನಾದ್ರೂ ಅದೇ ಹಳೆ ವಿದ್ಯಾರ್ಥಿಗಳಿಂದ ಪೋಷಕರಿಂದ ಏನಾದ್ರು ದಾನ ವಸೂಲಿ ಮಾಡಿದ್ರಲ್ಲ. ದಾನ ಯಾವ್ದಕ್ಕೆ ಮೇಡಮ್ ಇದು? ದಾನ ಯಾವ್ದಕ್ಕೆ? ಸರ್ ಶಾಲೆಗಳಿಗೆ ಸರ್. ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಅಂತಂದ್ರೆ ಮೇಡಮ್ SLC ಪಾಸ್ ಆಗಿ ಹೋಗಿರ್ತಾರಲ್ಲ, ಯಾವ್ದಾದ್ರು ಒಂದು ಜಾಬ್ ಹಿಡ್ಕೊಂಡಿರ್ತಾರೆ, ಅಂಥ ಸ್ಟೂಡೆಂಟ್ಗಳಿಂದ ತಾವು ವಸೂಲಿ ಅಂದ್ರೆ ಹಣವನ್ನ ಸರ್ಕಾರಿ ಅಥವಾ ಒಂದು ಶಾಲೆಯ ಉದ್ಧಾರಕ್ಕೋಸ್ಕರ ಅವರು ಪ್ರೀತಿಯಿಂದ ಕೊಟ್ರೆ ಆ ಹಣವನ್ನ ಪಡ್ಕೊಳ್ಬೇಕು. ಆದ್ರೆ LKG UKG ಮಕ್ಕಳಿಂದ ಹಣ ಪಡ್ಕೊಳ್ಳೋದು ಅಂತಂದ್ರೆ ಇದು ಹಳೆ ವಿದ್ಯಾರ್ಥಿಗಳು ಹೆಂಗಾಗ್ತಾರೆ ಮೇಡಮ್? ಇಲ್ಲ ಸರ್, ಎಲ್ಲ ಪಟ್ಟಿ ಮಾಡಿದೀನಿ ಸರ್, ಅವ್ರಿಗೆ ವಾಪಸ್ ಕೊಡ್ಲಿಕ್ಕೆ ಅದೆಲ್ಲ ಹೇಳ್ಕೊಳ್ತೀನಿ ಸರ್, ಕೊಡ್ತೀನಿ ಸರ್. ಅಲ್ಲ, ಇಲ್ಲಿ ದೊಡ್ಡ ತಾಯಮ್ಮವ್ರೆ, ತಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರ್ತೀರಿ. ಬಡವರಿಗೆ ಎಷ್ಟು ಕಷ್ಟ ಇರುತ್ತೆ, ಪೋಷಕರಾದಂಥವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ. ಅವ್ರಿಗೆ ಖಾಸಗಿ ಶಾಲೆಗೆ ಸೇರಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನಮಗೆ ಇಲ್ಲಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನುವಂಥ ಕಾರಣಕ್ಕೆ ಬಡ ಮಕ್ಕಳನ್ನ ತಂದು ಸೇರಿಸಿರ್ತಾರೆ. ಅವರು ಕೂಡ 4 ಅಕ್ಷರ ಕಲೀಲಿ, ಇಂಗ್ಲೀಷ್ ಅಕ್ಷರ ಕಲೀಲಿ, ಆರಂಭದಿಂದಲೇ ಮಕ್ಕಳಿಗೆ ಇಂಗ್ಲೀಷ್ ಎಜುಕೇಟೆಡ್ ಆಗಬೇಕು ಮತ್ತು ಇಂಗ್ಲೀಷ್ ಶಿಕ್ಷಣ ಸಿಗಬೇಕು ಅಂತ. ಆದರೆ LKG UKG ಮಕ್ಕಳು, ಆ ಮಕ್ಕಳಲ್ಲಿ ಆ ಪೋಷಕರಿಂದ ಹಣ ವಸೂಲಿ ಮಾಡ್ತೀರಿ ಅಂತಂದ್ರೆ ಇದು ಸರಿನಾ ಮೇಡಮ್? ಇಲ್ಲ ಸರ್, ಇಲ್ಲ ಸರಿ, ಇಲ್ಲ ಸರ್, ವಾಪಸ್ ಕೊಡ್ತೀವಿ ಸರ್. ಫೋನ್ ಮಾಡಿ ಎಲ್ಲರಿಗೂ ಪಟ್ಟಿ ಮಾಡಿದ್ದೀನಿ ಸರ್, ಅವ್ರಿಗೆ ವಾಪಸ್ ಕೊಡ್ತೀನಿ ಸರ್. ಅದೇ ತರನೇ ಹಣ ವಸೂಲಿ. ಈಗ ಹಳೆ ವಿದ್ಯಾರ್ಥಿಗಳಿಂದ ಅಂತ ಹೇಳ್ತಿದ್ರು, ಯಾರು ಹಳೆ ವಿದ್ಯಾರ್ಥಿಗಳು ಯಾರು ಸರ್? ಸರ್ ಹಳೆ ವಿದ್ಯಾರ್ಥಿಗಳಿಂದ ಪೋಷಕರಿಂದ ಯಾರಾದ್ರು ಕೊಡೋ ಅಂತ ಇಸ್ಕೊಳ್ರಿ ಅಂತಿದ್ರಲ್ಲ, ಯಾರು ಹೇಳಿದ್ದು ಸರ್? ಮೀಟಿಂಗ್ ಅಲ್ಲಿ ಹೇಳಿದ್ರು. ಮೀಟಿಂಗ್ ಅಲ್ಲಿ ಯಾರು ಹೇಳಿದ್ದು? ಹಾಗೆ ಲೈನಲ್ಲಿರಿ. BEO ಕೃಷ್ಣಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ಕೃಷ್ಣಪ್ಪ ಅವರು ನಮಸ್ತೆ. ನಮಸ್ತೆ ಸರ್. ಸರ್, ತಾವು BEO ಆಗಿದ್ದೀರಿ. ಸರ್ಕಾರಿ ಶಾಲೆ ಅಂತಂದಾಗ ಅಲ್ಲಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಸೊ ಆದ್ರೆ ಹಣ ವಸೂಲಿ ಮಾಡ್ಲಾಗ್ತಾ ಇದೆ LKG UKG ಮಕ್ಕಳಿಗೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ದೊಡ್ಡ ತಾಯಮ್ಮ ಶಿಕ್ಷಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ತಾವು ಮಾತಾಡಿ ಸರ್. ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಹಣ ವಸೂಲ್ ಮಾಡಬಾರ್ದಲ್ವಾ? ಹೌದು ಸರ್. ಹೇಗೆ ವಸೂಲ್ ಮಾಡಿದ್ರಿ ಸರ್? ಏನಾದ್ರು ದೇಣಿಗೆ ರೂಪದಲ್ಲಿ ಕೊಡ್ರಿ ಅಂದ್ರೆ ಎಲ್ಲ ಒಟ್ಟಿಗೆ ತಾಡ್ರಿ ಅಂತ ಕೊಟ್ಟಿದ್ರೆ ವಾಪಸ್ ಕೊಡ್ತೀವಿ ಸರ್. ಆ ರೀತಿಯ ದೇಣಿಗೆಯನ್ನ ಸರ್ಕಾರಿ ಶಾಲೆಯಲ್ಲಿ ವಸೂಲ್ ಮಾಡಬಾರ್ದು. ಏನಾದ್ರೂ ನೀವು ವಸೂಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ವಾಪಸ್ ಮಾಡಿ. ಇಲಾಖೆ ಎನ್ಕ್ವೈರಿಯನ್ನ ನಾವು ಕಂಡಕ್ಟ್ ಮಾಡ್ತೀವಿ, ಅದಕ್ಕೆ ಏನು ಉತ್ತರ ಕೊಡ್ತೀರಾ ಕೊಡಿ. ಸರಿ, ವಾಪಸ್ ಕೊಡ್ತೀವಿ ಸರ್. ದೊಡ್ಡ ತಾಯಮ್ಮ ಅವರೇ, ಹಳೆ ವಿದ್ಯಾರ್ಥಿಗಳಿಂದ ಸರ್ಕಾರಿ ಶಾಲೆಯ ಒಂದು ಅಭಿವೃದ್ಧಿಗೆ ಅಂತ ನಾವು ಹಣ ವಸೂಲಿ ಮಾಡಿದ್ವಿ ಅಂತ ಹೇಳಿದ್ರಲ್ಲಿ, ಹೇಳಿ ಅದು ಕೃಷ್ಣಪ್ಪ ಅವ್ರಿಗೆ, BEO ಹೇಳಿ ಅದನ್ನ. ಕೃಷ್ಣಪ್ಪ ಸರ್, ಹಳೆ ವಿದ್ಯಾರ್ಥಿಗಳಿಂದ ವಸೂಲ್ ಮಾಡಿದ್ರಾ? ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಜನ ಕೊಟ್ಟಿದ್ದಾರೆ, ಸ್ವಲ್ಪ ಜನ ಕೊಟ್ಟಿಲ್ಲ ಸರ್. ಅದಕ್ಕೆ ದೇಣಿಗೆ ತಗೋಬೇಡಿ, ಅವರಿಂದ ಹಣ ತಗೋಬೇಡಿ. ವಸ್ತು ರೂಪದಲ್ಲಿ ಏನಾದ್ರೂ ಒಂದು ಕಟ್ಟಡ ಕಟ್ಟಿಸ್ಕೊಡ್ಲಿ, ಶೌಚಾಲಯ ಕಟ್ಟಿಸ್ಕೊಡ್ಲಿ, ಶಾಲಾ ಕಾಂಪೌಂಡ್ ಮಾಡಿಸ್ಕೊಡ್ಲಿ, ಆ ತರದಲ್ಲಿ ಅವರೆಲ್ಲರೂ ಸೇರಿಕೊಂಡು ಆ ತರದ ಕೊಡುಗೆಯನ್ನ ಶಾಲೆಗೆ ಕೊಡ್ಲಿ. ಹಣವನ್ನ ಯಾವುದೇ ರೀತಿಯಲ್ಲಿ ನಾವು ಶಾಲೆಗೆ ತಗೋಬಾರದು ಅಂತ ಸೂಚನೆಗಳನ್ನು ಕೊಟ್ಟಿದ್ದೀನಿ, ಎಚ್ಚರಿಕೆ ಕೊಟ್ಟಿದ್ದೀನಿ. ಇನ್ನೂ ಆದ್ರೆ ನಿಮ್ಮ ಮೇಲೆ ಕ್ರಮ ವಹಿಸ್ತೀವಿ. ಇಲ್ಲ ಸರ್, ಇವತ್ತೇ ಕೊಟ್ಬಿಡ್ತೀವಿ ಸರ್, ಎಲ್ಲರಿಗೂ ಇವತ್ತೇ ಕೊಟ್ಬಿಡ್ತೀವಿ ಸರ್. ವಸೂಲ್ ಮಾಡೋದೇ ತಪ್ಪು, ವಸೂಲ್ ಮಾಡಬಾರ್ದು. ಈ ಕ್ಷಣದಲ್ಲೇ ಅದು ವಾಪಸ್ ಕೊಡುವಂತ ಕೆಲಸ ಮಾಡಿ. ಈಗಲೇ ವಾಪಸ್ ಕೊಡ್ತೀವಿ ಸರ್. ನಾನು ನಮ್ಮ ಅಧಿಕಾರಿಗಳನ್ನ ಕಳಿಸ್ತೇನೆ, ವಿಚಾರಣೆ ಮಾಡಿಸ್ತೇನೆ. ಈಗಲೇ ವಾಪಸ್ ಕೊಡ್ತೀವಿ ಸರ್. ಕೃಷ್ಣಪ್ಪ ಅವರೇ, ದೊಡ್ಡ ತಾಯಮ್ಮ ಹೇಳ್ತಾರೆ, ಶಿಕ್ಷಕಿ ಹೇಳ್ತಾರೆ, ನಾವು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದ್ವಿ ಅಂತ. ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ಲಿಕ್ಕೆ ಇವ್ರು ಯಾರು ಅಂತ? ಅದು ಒಂದು ಸರ್ಕಾರಿ ಶಾಲೆ. ಮಾಡಬಾರ್ದು. ಯಾವುದೇ ಸಭೆಯಲ್ಲಿ ದೇಣಿಗೆಯನ್ನ ತೆಗೆದುಕೊಳ್ಳಲಿಕ್ಕೆ ಹಳೆ ವಿದ್ಯಾರ್ಥಿಗಳಿಂದ ವಸ್ತು ರೂಪದಲ್ಲಿ ತಗೋಬೇಕೆ ಹೊರತು ಯಾವುದೇ ಕಾರಣದಿಂದ ಹಣವನ್ನ ವಸೂಲು ಮಾಡಬಾರ್ದು. ಹಳೆ ವಿದ್ಯಾರ್ಥಿಗಳಿಂದ ಕೊಡುಗೆಗಳನ್ನ, ಈಗ ಕೆಲವರು ಶಾಲೆಗಳಿಗೆ ಉಚಿತವಾಗಿ ವಾಟರ್ ಫಿಲ್ಟರ್ ಮಾಡಿಕೊಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ, ಚೇರ್ ಕೊಡಿಸಿದ್ದಾರೆ. ಆ ತರದ ದೇಣಿಗೆ ತಗೊಳ್ಳಿ, ಆದ್ರೆ ಹಣವನ್ನ ಪಡಿಬಾರ್ದು. ಓಕೆ ಸರ್, ಇವತ್ತೇ ವಾಪಸ್ ಕೊಡ್ತೀವಿ ಸರ್. ಸರ್, ಯಾವುದೇ ಕಾರಣದಿಂದ ವಸೂಲ್ ಮಾಡಬೇಡಿ. ಹೌದು ಸರ್, ಮಾಡಲ್ಲ ಸರ್. ಇವತ್ತೇ ವಾಪಸ್, ನಿನ್ನೆ ಒಂದಿಬ್ರಿಗೆ ಕೊಟ್ಟು ಇವತ್ತು ವಾಪಸ್ ಕೊಡ್ತೀವಿ ಸರ್, ಎಲ್ಲರಿಗೂ ಹೇಳ್ಕೊಳ್ತೀವಿ. ಎಲ್ರಿಗೂ ತಕ್ಷಣವೇ ವಾಪಸ್ ಕೊಡ್ತಕ್ಕಂತ ಕೆಲಸ ಮಾಡಿ. ಈ ರೀತಿಯ ತಪ್ಪುಗಳನ್ನ ನೀವು ಮಾಡಬೇಡಿ. ಓಕೆ. ನಾವು ಎಷ್ಟು ಸಾರಿ ಹೇಳಿದೀವಿ, ಎಚ್ಚರಿಕೆ ಎಲ್ಲ ಕೊಟ್ಟಿದೀವಿ, ಮಾಡಬಾರ್ದು ಆ ರೀತಿಯಲ್ಲಿ. ಓಕೆ. ಈಗ ಸರ್, ಸರ್ಕಾರಿ ಶಾಲೆ ಅಂತಂದಾಗ ಸರ್ಕಾರಿ ಶಾಲೆಯಲ್ಲಿ ಇಂಥ ದಂಧೆ ನಡೆದ್ರೆ ಬಡ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಸರ್? ಈ ರೀತಿ ಹಣ ವಸೂಲಿ ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? LKG UKG ಮಕ್ಕಳು ಅಲ್ಲಿಗೆ ಸೇರಿಸಿ ಇಂಗ್ಲಿಷ್ ಕಲೀಲಿ ಅಂತ ಆಸೆ ಪಡ್ತಾರೆ ಪೋಷಕರು.
ಖಂಡಿತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೂಡ ಇದೆ. ಖಂಡಿತ ಉಚಿತವಾದ ಶಿಕ್ಷಣವನ್ನು ಕೊಡ್ತೇವೆ. ಇದ್ರ ಬಗ್ಗೆ ಇಲಾಖೆ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುತ್ತೆ. ಖಂಡಿತ ಕ್ರಮ ತೆಗೆದುಕೊಳ್ಳಬೇಕು ದೊಡ್ಡತಾಯಮ್ಮ ಅವರೇ. ಇದು ಯಾಕೆಂತಂದ್ರೆ ಇಂಥ ವಿಚಾರಗಳು ಕ್ಷಮಿಸುವಂಥದ್ದು ಅಲ್ವೇ ಅಲ್ಲ. ನೀವು ಸಾರಿ ಕೇಳಿದ ತಕ್ಷಣ ಇವತ್ತೇ ವಾಪಸ್ ಕೊಡ್ತೀವಿ ಸರ್. ಆಮೇಲೆ ಅದೊಂದು ಪಟ್ಟಿ ಬೇರೆ ಮಾಡ್ಕೊಂಡಿದ್ದಾರೆ ಸರ್. 500 ರೂಪಾಯಿ 1000 ರೂಪಾಯಿ ಅಂತ ಪಟ್ಟಿ ಬೇರೆ ಮಾಡ್ಕೊಂಡಿದ್ದಾರೆ. ಪುಟ್ಟ ಮಕ್ಕಳು ತಕ್ಷಣ ಕೊಡಿ, ವಾಪಸ್ ಕೊಡಿ, ತಕ್ಷಣ ವಾಪಸ್ ಕೊಡಿ. ಹಾ ಸರ್, ಪೋಷಕರ ಹೇಳಿ ದೊಡ್ಡತಾಯಮ್ಮ. ಇವಾಗ್ಲೇ ಕೊಡ್ತೀವಿ ಸರ್. ಆಮೇಲೆ ಕೃಷ್ಣಪ್ಪ ಸರ್, ಇನ್ನೊಂದು ಅಂತಂದ್ರೆ ಈಗ ಹಣ ಪಡೆದಿದ್ದಕ್ಕೆ ಪೋಷಕರಿಗೆ ಯಾವುದೇ ರೀತಿ ಅಧಿಕೃತ ರಶೀದಿ ಕೂಡ ಕೊಡೋದಿಲ್ಲ. ಒಂದು ನೋಟ್ ಬುಕ್ ಅಲ್ಲಿ ಹಂಗೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಅದನ್ನ. ಇಲ್ಲ ಅದು ಸಾಧ್ಯವಿಲ್ಲ. ಆ ರೀತಿ ಮಾಡಬಾರ್ದು. ಸಾಕಷ್ಟು ಸರಿ ನಾವು ಸಭೆಗಳಲ್ಲಿ ಮತ್ತೆ ಬೇರೆ ಗೂಗಲ್ ಮೀಟ್ಗಳಲ್ಲಿ, ಝೂಮ್ ಮೀಟ್ಗಳಲ್ಲಿ ಎಲ್ಲ ಹೇಳಿರ್ತೇವೆ. ಆದ್ರೂ ಕೂಡ ಇಂಥ ತಪ್ಪುಗಳನ್ನು ಮಾಡ್ತಾರೆ, ನಾವು ಕ್ರಮ ವಹಿಸ್ತೀವಿ ಅದ್ರ ಬಗ್ಗೆ. ಇದು ಈ ಲಿಸ್ಟ್ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿದೆ. ಫ್ರೀಡಮ್ ಟಿವಿ ಇದೇ ಕಾರಣಕ್ಕೆ ಈ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಉಚಿತವಾದಂಥ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಕಾಳಜಿ ಇಟ್ಕೊಂಡು ಫ್ರೀಡಮ್ ಟಿವಿ ಕೂಡ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಈ ಸುದ್ದಿ ಪ್ರಸಾರ ಮಾಡ್ತಿದೆ. ಕೃಷ್ಣಪ್ಪ ಅವರೇ, ಆಯ್ತು ಸರ್, ನಾನು ಯಾವುದೇ ರೀತಿಯಲ್ಲಿ ವಸೂಲು ಮಾಡಕ್ಕೆ ಅವಕಾಶ ಇಲ್ಲ. ವಸೂಲು ಮಾಡಬಾರ್ದು. ಇದಕ್ಕೆ ಎಚ್ಚರಿಕೆ ಕೂಡ ವಾಪಸ್ ಕೊಡ್ತೀವಿ ಸರ್. ನಮ್ಮ ಅಧಿಕಾರಿಗಳನ್ನು ಕಳಿಸಿ ವಿಚಾರಣೆ ಮಾಡಿಸ್ತೇನೆ. ದೊಡ್ಡತಾಯಮ್ಮ ಅವರೇ, ಅಲ್ಲಿ ಮುಖ್ಯ ಶಿಕ್ಷಕರು ಯಾರಿದ್ದಾರೆ ದೊಡ್ಡತಾಯಮ್ಮ ಅವರೇ? ಸರ್ ಮುದ್ದಮ್ಮ ಮೇಡಮ್ ಅಂತ ಸರ್. ಮುದ್ದಮ್ಮ ಮೇಡಮ್ ಅವರಿದ್ದಾರಾ ಮುಖ್ಯ ಶಿಕ್ಷಕರವರು? ಈಗ ಅಡ್ಮಿಷನ್ ದಂಧೆ ಹೀಗೆ ನಡೆಯುತ್ತೆ ಅಂತಂದ್ರೆ ಮುಖ್ಯ ಶಿಕ್ಷಕರಾದಂಥವ್ರು ಅವ್ರೇನ್ ಮಾಡ್ತಾ ಇದ್ರು? ಅವರೇ ಹೇಳ್ತಾರ ಇದನ್ನೆಲ್ಲ? ಮಾತಾಡಿ ದೊಡ್ಡತಾಯಮ್ಮ ಅವರು. ಅವರೇ ಹೇಳೋದಾ ಇದೆಲ್ಲ? ಏನಿಲ್ಲ ಸರ್. ಕೃಷ್ಣಪ್ಪ ಸರ್ ಕೇಳಿ ಸರ್. HM ನಿಮ್ಗೆ ಏನಾದ್ರು ಸೂಚನೆ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಮಾಡಿ ಅಂತನಾ? ಏನಿಲ್ಲ ಸರ್, ನಾವೇ ಮತ್ತೆ HM ಗಮನಕ್ಕೆ ತರಬೇಕು, ಅಥವಾ HM ಗೆ ಹೇಳಿದಾರ ಅಥವಾ HM ಗೆ ಗಮನಕ್ಕೆ ಬಂದಿದ್ಯಾ, ಅವೆಲ್ಲ ನೋಡಿ. ಅವೆಲ್ಲ ಮಾಡಬಾರ್ದು. ತಪ್ಪುಗಳನ್ನು ಮತ್ತೆ ತಪ್ಪುಗಳನ್ನು ಮಾಡಬಾರ್ದು. ಸರಿ, ಇವತ್ತೇ ವಾಪಸ್ ಕೊಡ್ತೀವಿ ಸರ್. ಮೇಡಮ್ ದೊಡ್ಡತಾಯಮ್ಮ ಅವರೇ, ಸ್ವಲ್ಪ ಯೋಚನೆ ಮಾಡಿ. ಅಲ್ಲಿ ಮಕ್ಕಳನ್ನ ಸೇರಿಸ್ತಾರಲ್ಲ, ಅವ್ರಿಗೆ ಒಂದೊತ್ತಿನ ದಿನಗೂಲಿ ಕೂಡ ಸಿಗೋದಿಲ್ಲ. ಒಂದೊತ್ತು ಏನಾದ್ರು ದಿನಗೂಲಿ ಸಿಕ್ಕರೆ ಅದರಲ್ಲೇ ಹೊಟ್ಟೆ ಬಟ್ಟೆಗೆ ಅಂತ ಆ ಕಾಸನ್ನ ಕೂಡಿಟ್ಟಿರ್ತಾರೆ. ಅಂಥದ್ರಲ್ಲಿ ನೀವು ಅವ್ರ ಹತ್ರ ವಸೂಲಿ ಮಾಡ್ತಿರಲ್ಲ. ಪೋಷಕರು ಕಣ್ಣೀರು ಹಾಕೊಂಡು ಹೇಳಿದ್ದಾರೆ ಮೇಡಮ್. ನಮಗ್ ಬಂದಂತ ದೂರಿನ ಅನ್ವಯ ಪೋಷಕರು ಕಣ್ಣೀರು ಹಾಕೊಂಡು ಹೇಳಿದ್ದಾರೆ. ಅವ್ರು ಕಣ್ಣೀರು ಹಾಕ್ತಾರೆ ಅಂತ ನಿಮ್ಗೆ ಒಳ್ಳೇದಾಗುತ್ತಾ? ಇಲ್ಲ ಸರ್, ನಂಗೆ ಮಾಡಲ್ಲ. ಇವತ್ತೇ ವಾಪಸ್ ಕೊಟ್ಬಿಡ್ತೀವಿ ಸರ್. ಯಾವ್ದು ತಗೊಳಲ್ಲ ಸರ್. ನೀವು ಗುರುಗಳಾಗಿದ್ದೀರಿ, ಗುರುಗಳ ಸ್ಥಾನದಲ್ಲಿದ್ದೀರಿ ನೀವು. ಅವ್ರ ಗುರುಗಳ ಸ್ಥಾನದಲ್ಲಿದ್ದೀರಿ. ಅವ್ರ ಬಡತನ, ಅವ್ರ ಕಣ್ಣೀರು ಅದ್ಯಾವುದು ಕಾಣೋದೇ ಇಲ್ವಾ ನಿಮ್ಗೆ ದೊಡ್ಡತಾಯಮ್ಮ ಅವ್ರ? ಇಲ್ಲ ಸರ್, ನಾವು ನಮ್ ಸ್ವಂತಕ್ಕೆ ಏನ್ ಬಳಸ್ಕೊಂಡಿಲ್ಲ. ಸಾರಿ, ತಪ್ಪಾಗಿತ್ತು ಸರ್. ಇಸ್ಕೊಂಡಿದ್ದು ಇವತ್ತೇ ವಾಪಸ್ ಕೊಡ್ತೀವಿ. ಇನ್ನೆಲ್ಲ ಇಸ್ಕೊಂಡ ಸರ್, ಏನಕ್ಕೆ ಇಸ್ಕೊಳಕೋಣ ಸರ್? ಕೃಷ್ಣಪ್ಪ ಸರ್, ದಯವಿಟ್ಟು ತಾವು ಗಮನ ಹರಿಸಲೇಬೇಕು. ಇಲ್ಲ, ನಾವು ಅದ್ರ ಬಗ್ಗೆ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುತ್ತೀವಿ. ಓಕೆ ದೊಡ್ಡತಾಯಮ್ಮ ಅವರೇ, ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ನೀವು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಕೃಷ್ಣಪ್ಪ ಸರ್, ಬಹುಶಃ ಇಂಥ ಬೆಳವಣಿಗೆಗಳು ಭವಿಷ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸಬೇಕು ಅನ್ನುವಂಥ, ಬಡ ಮಕ್ಕಳನ್ನ ಸೇರಿಸಬೇಕು ಅನ್ನುವಂಥವ್ರು ಕೂಡ ಎಷ್ಟೋ ಮಂದಿ ಹಿಂದೇಟ ಹಾಕಿದಾಗ ಮಕ್ಕಳು ಕೂಡ ಈ ಶಿಕ್ಷಣದಿಂದ ವಂಚಿತರಾಗೋ ಸಾಧ್ಯತೆನೇ ಇರುತ್ತೆ. ಪೋಷಕರು ಮಕ್ಕಳನ್ನ ಕಳಿಸುವಂಥ ಸಾಧ್ಯತೆಗಳು ತೀರಾ ಕಮ್ಮಿ ಆಗಿ ಹೋಗ್ಬಿಡುತ್ತೆ ಶಾಲೆಗೆ. ಏನಂತೀರಿ ಕೃಷ್ಣಪ್ಪ ಅವರು? ಕೇಳ್ತಿದ್ಯಲ್ವಾ ನನ್ನ ಧ್ವನಿ? ಸರ್ ಹೇಳಿ. ಅಲ್ಲ, ಈ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲೇ ಹಣ ವಸೂಲಿ ಮಾಡ್ಲಿಕ್ಕೆ ಮುಂದಾಗ್ಬಿಟ್ರೆ ಯಾವ ರೀತಿಯಲ್ಲಿ ವಸೂಲಿ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಹೌದು, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗೋ ಸಾಧ್ಯತೆ ಇರುತ್ತಲ್ವಾ ಅಂತ. ಹೌದು, ಖಂಡಿತ ಇರುತ್ತೆ. ಆ ರೀತಿಯಲ್ಲಿ ವಸೂಲು ಮಾಡ್ಲಿಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. ನಾವು ಮಾಡಬಾರ್ದು. ಹಳೆ ವಿದ್ಯಾರ್ಥಿಗಳಿಂದ ವಸ್ತು ರೂಪದಲ್ಲಿ ದೇಣಿಗೆ ಪಡಿಬೇಕು ಅನ್ನೋದು ಬಿಟ್ರೆ ಯಾವುದೇ ರೀತಿಯಲ್ಲಿ ಮಕ್ಕಳಿಂದ ವಸೂಲು ಮಾಡಬಾರ್ದು. ಬಹುಶಃ ಈ ಕಣ್ಣೆದುರಿಗೆ ಈ ರೀತಿಯ ಘಟನೆಗಳು ನಡೀತವೆ ಅಂತಂದಾಗ ತಮ್ಮ ಇಲಾಖೆಗೆ ಅಥವಾ ತಮಗೆ ಈ BO ಆಗಿ ತಮ್ಮ ಗಮನಕ್ಕೆ ಬಂದೇ ಇರಲ್ವಾ ಸರ್ ಇದೆಲ್ಲ? ಈಗ ಬಂದಿದ್ರೆ ತಕ್ಷಣ ಕ್ರಮ ವಹಿಸ್ತಾ ಇದ್ವಿ. ಈಗ ನನಗೆ ಗಮನಕ್ಕೆ ಬಂದಿದ್ದು ನಿನ್ನೆ ಗಮನಕ್ಕೆ ಬಂದಿದೆ. ತಕ್ಷಣ ಇಲಾಖೆ ಎನ್ಕ್ವೈರಿಯನ್ನ ನಾವು ಮಾಡ್ತಾ ಇದ್ದೀವಿ, ಮಾಡಿ ಕ್ರಮ ವಹಿಸ್ತೀವಿ. ಒಂದು ಸೀಕ್ರೆಟ್ ಲೆಕ್ಕಪಟ್ಟಿ ಒಂದು ವೈರಲ್ ಆಗಿದೆ. ಸೊ ಹಾಗಾಗಿ ವೈರಲ್ ಆಗಿರುವಂಥ ಒಂದು ಲೆಕ್ಕಪಟ್ಟಿ ದಾಖಲೆಗಳನ್ನು ತಾವು ದಯವಿಟ್ಟು ಪರಿಶೀಲಿಸಬೇಕು. ಅದ್ರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನ
ಖಂಡಿತ ಈಗ ಮುಖ್ಯೋಪಾಧ್ಯಾಯರು ಹೇಳಿದರೆ ವಾಪಸ್ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಅದು ಇಮಿಡಿಯೇಟ್ ಆಗಿ ವಾಪಸ್ ಕೊಡ್ಬೇಕು ಒಂದು ಅವ್ರ ಮೇಲೆ ಇಲಾಖೆ ಇದನ್ನ ಮಾಡಿ ಎನ್ಕ್ವೈರಿ ಮಾಡಿ ಏನಾಗಿದೆ ಅನ್ನೋದನ್ನ ತಿಳ್ಕೊಂಡು ಅವ್ರ ಮೇಲೆ ಕ್ರಮ ವಹಿಸ್ತೀವಿ. ಯಾಕಂದ್ರೆ ನಾವು ಟಿವಿ ಸ್ಕ್ರೀನ್ ಅಲ್ಲಿ ಕೂಡ ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೂ ಕೂಡ ಆ ಲೆಕ್ಕಪತ್ರಗಳು ಆ ಲೆಕ್ಕಗಳನ್ನು ಬರ್ದಿಟ್ಟಿದಾರಲ್ಲ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಅದು ಕೂಡ ಬ್ಲಿಂಕ್ ಆಗ್ತಾ ಇದೆ. ನಾವು ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಬಿತ್ತರಿಸ್ತಾ ಇದೆ. ದಯವಿಟ್ಟು ಆ ಕಡೆ ಗಮನ ಹರಿಸಿ ಅಂತ ತಾವು ಕೂಡ ಆ ಕಡೆ ಹೋಗಿ ನೋಡ್ತೀರಿ, ಸ್ಪಾಟ್ಗೆ ಹೋಗಿ ಪರಿಶೀಲನೆ ಮಾಡ್ತೀರಿ ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತೀವಿ ಸರ್. ಇವತ್ತು ನಮ್ಮ ಡಿವೈಪಿಸಿ ಅವರು ಹೋಗಿದ್ದಾರೆ, DDPI ಕೂಡ DYPC ಅವ್ರನ್ನ ಕಳಿಸಿದ್ದಾರೆ. DYPC ಅವರು ಬಂದು ಇಲ್ಲ ಎನ್ಕ್ವೈರಿ ಮಾಡ್ತಾರೆ, ನಮಗೂ ಕೂಡ ವರದಿ ಕೊಡ್ತಾರೆ, DDPIಗೂ ವರದಿ ಕೊಡ್ತಾರೆ. ಓಕೆ ಥ್ಯಾಂಕ್ ಯು ಸರ್, ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ಇದು BO ಕೃಷ್ಣಪ್ಪ ಅವರು ಮಾತಾಡ್ತಾ ಇದ್ರು ಈ ಸಂದರ್ಭದಲ್ಲಿ. ಒಂದು ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಇದು ತುಮಕೂರಿನ ಸರ್ಕಾರಿ ಶಾಲೆ, ಅಲ್ಲಿ ನಡೀತಾ ಇದ್ದಂತ ಅಡ್ಮಿಷನ್ ದಂಧೆ ಪ್ರಕರಣ. ಫ್ರೀಡಮ್ ಟಿವಿ ವರದಿಗೆ ಸಿಕ್ತು ಬಿಗ್ ಇಂಪ್ಯಾಕ್ಟ್. ಶಾಲಾ ಶಿಕ್ಷಕಿ ವಿರುದ್ಧ ಇಲಾಖೆ ಕ್ರಮಕ್ಕೆ ಮುಂದಾಗಿದ್ದಾರೆ BO. ಶಿಕ್ಷಕಿ ವಿರುದ್ಧ ತನಿಖೆಗೆ ಮುಂದಾಗಿದ್ದಾರೆ BO ಕೃಷ್ಣಪ್ಪ. ತುಮಕೂರು ಜಿಲ್ಲೆಯ ಚಿಕ್ಕನಹಳ್ಳಿ KPS ಶಾಲೆಯ ಶಿಕ್ಷಕಿ ದೊಡ್ಡ ತಾಯಮ್ಮ ಮಕ್ಕಳಿಂದ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಎಚ್ಚೆತ್ತಂತಹ BO ಕೂಡ ಮುಖ್ಯ ಶಿಕ್ಷಕಿ ವಿರುದ್ಧ ನೋಟಿಸ್ ಜಾರಿ ಮಾಡುವುದಾಗಿ ಸೂಚನೆ ಕೊಟ್ಟಿದ್ದಾರೆ. ವಸೂಲಿ ಮಾಡಿರುವ ಹಣ ಇವತ್ತೇ ವಾಪಸ್ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಗಮನಕ್ಕೆ ಬಂದಿರೋದು, ಹೀಗಾಗಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಕೃಷ್ಣಪ್ಪ ಅವರು ಫ್ರೀಡಮ್ ಟಿವಿಗೆ ಭರವಸೆ ಕೊಟ್ಟರು. ಫ್ರೀಡಮ್ ಟಿವಿಯ ಜೊತೆ ಮಾತಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಆಕ್ಷನ್ ತೆಗೆದುಕೊಳ್ತೀವಿ, ಇಂಥವುಗಳು ನಿಜಕ್ಕೂ ಇದು ಅಪರಾಧ ಪ್ರವೃತ್ತಿ ಇದು, ಅಥವಾ ಇದು ಅಕ್ಷಮ್ಯ ಆಗುತ್ತೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ LKG UKG ಮಕ್ಕಳಿಂದ ಹಣವನ್ನು ವಸೂಲಿ ಮಾಡುವುದು ಖಂಡಿತ ತಪ್ಪು. ಹಳೆಯ ವಿದ್ಯಾರ್ಥಿಗಳಿಂದ ತಾವು ದೇಣಿಗೆ ರೂಪದಲ್ಲಿ ಏನಾದರೂ ಶಾಲೆಯ ಕಟ್ಟಡನೋ ಅಥವಾ ಬೇರೆ ಇನ್ನೇನಾದರೂ ಅಲ್ಲಿ ಮಕ್ಕಳಿಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಬೇಕು ಅಂತಂದಾಗ ಒಂದು ಫಿಲ್ಟರ್ ಅಳವಡಿಸುವಂಥದ್ದು, ಆ ರೀತಿ ಏನಾದರೂ ವಸ್ತು ರೂಪದಲ್ಲಿ ತೆಗೆದುಕೊಳ್ಳ